ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಕುಕಿಂಗ್ ಬ್ಲಾಗ್. ಸ್ನೇಹಿತರೆ, ಇವತ್ತು ತೋರಿಸ್ತಿರುವಂತಹ ಈ ಒಂದು ರೆಸಿಪಿಯನ್ನು ನೀವು ಖಂಡಿತ ಟ್ರೈ ಮಾಡಲೇಬೇಕು. ಯಾಕೆ ಅಂತಂದರೆ ಯಾವಾಗಲೂ ಕೂಡ ಅದೇ ಮಸಾಲೆ ಇರುವಂತಹ ತಿಂಡಿನ ತಿಂದು ನಮಗೂ ಕೂಡ ಬೋರ್ ಆಗಿರುತ್ತೆ. ಹಾಗೇನಾದ್ರು ಡಿಫ್ರೆಂಟಾಗಿ ಬೇಕು ಅಂತ ಅಂದಾಗ ಖಂಡಿತ ಇದನ್ನು ಟ್ರೈ ಮಾಡಿ. ತುಂಬಾ ಬೇಗ ಆಗುತ್ತೆ, ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು. ಇದು ಒಂದು ರೀತಿಯಾದಂತಹ ಗೊಜ್ಜು, ಓಕೆನಾ? ಸೊ ಇದಕ್ಕೆ ನಿಮ್ಮ ಕಡೆ ಏನಂತ ಹೆಸರು ಹೇಳ್ತಾರೆ, ರೆಸಿಪಿನ ನೋಡಿದ ಮೇಲೆ ನನಗೆ ಕಮೆಂಟಲ್ಲಿ ಶೇರ್ ಮಾಡಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದನ್ನು ನೀವು ಸುಟ್ಕೊಬೋದು, ಬೇಯಿಸ್ಕೊಬೋದು, ಇಲ್ಲ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಕೂಡ ಮಾಡ್ಕೊಬೋದು. ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಈ ಥರ ಫ್ರೈ ಮಾಡೋದಕ್ಕಿಂತ ಬೇಕಾದ್ರೆ ನೀವಿನ್ನು ಇದನ್ನೆಲ್ಲದನ್ನು ಕೂಡ ಸುಟ್ಬಿಟ್ಟು ಮಾಡಿದರೆ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಪ್ಯಾನಲ್ಲಿ. ಸೊ ಹಾಕೊಂಡ್ಬಿಟ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊತಿದ್ದೀನಿ. ನಂತರ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಕೂಡ ಅಷ್ಟೇ, ಖಾರ ನಿಮ್ಗೆ ಎಷ್ಟು ಬೇಕೋ ಅದನ್ನು ನೋಡಿ ನೀವು ಹಾಕ್ಕೊಬೋದು. ಇವಾಗ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಅದನ್ನು ಕೂಡ ಸಪ್ರೇಟ್ ಅಂದರೆ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಇಲ್ಲಿ ಒಂದು ದಪ್ಪ ಗೆಡ್ಡೆ ಈರುಳ್ಳಿಯನ್ನು ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ನೀವು ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಅಂದರೆ ಅಟ್ಲೀಸ್ಟ್ ಈರುಳ್ಳಿ ಒಂದು 70% ಅಷ್ಟು ಬೆಂದ್ಕೊಳ್ಬೇಕಾಗುತ್ತೆ. ಅಷ್ಟು ನೋಡ್ತಾ ಇದ್ದೀರಲ್ವ, ಈ ಥರ. ಇನ್ನೂ ಕೂಡ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರು ಏನು ತೊಂದರೆ ಇಲ್ಲ, ರುಚಿ ಚೆನ್ನಾಗೇ ಬರುತ್ತೆ. ನಂತರ ಈ ಥರ ನಾನು ಟೊಮೆಟೊನ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಿದ್ದೀರಲ್ವ. ಸೊ ಈ ಥರ ಎಣ್ಣೆಯಲ್ಲಿ ಹಾಕಬೇಕಾಗುತ್ತೆ. ಇದನ್ನು ನೀವು ಒಂದು 5ರಿಂದ 10 ನಿಮಿಷ ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಅದು ಮೇಲ್ಗಡೆ ಟೊಮೆಟೊ ಸಿಪ್ಪೆ ಏನು ಬಿಡುತ್ತಲ್ವ ಅದನ್ನು ತೆಗೆದುಬಿಟ್ಟು ಇವಾಗ ಎಲ್ಲನೂ ಕೂಡ ಒಟ್ಟಿಗೆ ನಮ್ಮ ಬೌಲಲ್ಲಿ ಹಾಕ್ಕೊಂಡು ಇವಾಗ ಇದನ್ನ ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಳ್ತಾ ಇದ್ದೀನಿ. ಸೊ ನೋಡ್ತಿದ್ದೀರಲ್ವ, ಈ ಥರ. ಇದು ಸ್ವಲ್ಪ ನಿಮಗೆ ತಣ್ಣಗಾದಮೇಲೆ ಈ ಥರ ನೀವು ಕಿವುಚ್ಕೋಬೇಕಾಗುತ್ತೆ. ನಿಜವಾಗ್ಲೂ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಿಮಗೆ ವಿಡಿಯೋದಲ್ಲಿ ಏನಪ್ಪ ಇವಳು ಈ ಥರ ಮಾಡ್ತಿದ್ದಾಳಲ್ಲ ಅಸಹ್ಯವಾಗಿ ಅಂತೇಳಿ ಅನಿಸ್ಬೋದು, ಬಟ್ ಖಂಡಿತ ಟ್ರೈ ಮಾಡಿ. ರುಚಿ ಅಂತೂ ಅಲ್ಟಿಮೇಟಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಲ್ವ, ಈ ಥರ ಎಲ್ಲದನ್ನು ಮಿಕ್ಸ್ ಮಾಡ್ತಾ ಒಟ್ಟಿಗೆ ಈ ಥರ ಆಗುತ್ತೆ. ಲಾಸ್ಟಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಒಮ್ಮೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆರಾಮಾಗಿ ಗೊಜ್ಜು ರೆಡಿಯಾಗಿಬಿಡುತ್ತೆ. ಇದನ್ನ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ಟೇಸ್ಟ್ ಅಲ್ಟಿಮೇಟಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಕೂಡ ಟ್ರೈ ಮಾಡಿ ತುಂಬಾ ಇಷ್ಟ ಆಯಿತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಹಾಗೆ ರೆಸಿಪಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ರೆಸಿಪಿ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಖಂಡಿತ ಒಮ್ಮೆ ಟ್ರೈ ಮಾಡಿ. ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡದೆ ಮಾಡ್ಕೊಳ್ಳಿ, ಓಕೆನಾ? ಸೊ ನಂತರ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಐ ಹೋಪ್ ಈ ಒಂದು ಕುಕಿಂಗ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.